ನಾಯಿಯಿಂದ ಕಚ್ಚಿಸಿಕೊಳ್ಳದಂತೆ ಎಚ್ಚರಿಕೆಯಿಂದಿರಿ. ಒಂದೊಮ್ಮೆ ನಾಯಿ ಕಚ್ಚಿದರೆ ತಕ್ಷಣ ನಾವು ಕೈಗೊಳ್ಳಬೇಕಾದ ಕ್ರಮಗಳು: ಮೊದಲನೆಯದಾಗಿ, ಗಾಯವನ್ನು ಚೆನ್ನಾಗಿ ತೊಳೆಯಬೇಕು. ನಾಯಿ ಕಚ್ಚಿದ ತಕ್ಷಣ ಗಾಯವನ್ನು ಸೋಪು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಬೇಕು ಮತ್ತು ಡೆಟಾಲ್ ಅಥವಾ ಟಿಂಚರ್ನಂತಹ ಆಂಟಿಸೆಪ್ಟಿಕ್ ಸೊಲ್ಯೂಷನ್ನಿಂದ ತೊಳೆಯಬೇಕು. ಇದು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ಗಾಯವನ್ನು ಗಮನಿಸಿ. ಗಾಯವು ಆಳವಾಗಿದೆಯೇ ಅಥವಾ ಹೆಚ್ಚು ರಕ್ತಸ್ರಾವವಾಗುತ್ತಿದೆಯೇ ಎಂದು ಪರಿಶೀಲಿಸಬೇಕು. ಗಾಯವು ಹೇಗೆಯೇ ಇದ್ದರೂ ಕೂಡಲೇ ವೈದ್ಯಕೀಯ ಚಿಕಿತ್ಸೆ ಪಡೆಯಬೇಕು. ಮೂರನೆಯದಾಗಿ, ವೈದ್ಯಕೀಯ ಚಿಕಿತ್ಸೆ. ರೇಬಿಸ್ ಸೋಂಕಿನ ಅಪಾಯವನ್ನು ತಪ್ಪಿಸಲು ನಾಯಿ ಕಚ್ಚಿದ ನಂತರ ವೈದ್ಯರನ್ನು ಸಂಪರ್ಕಿಸುವುದು ಮುಖ್ಯ. ಅವರು ಗಾಯವನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಅಗತ್ಯವಿದ್ದರೆ ರೇಬಿಸ್ ಲಸಿಕೆ ಮತ್ತು ಟೆಟನಸ್ ಶಾಟ್, ಬೇಕಿದ್ದಲ್ಲಿ ಇಮ್ಯುನೋಗ್ಲೋಬ್ಯುಲಿನ್ ನೀಡುತ್ತಾರೆ. ನಾಲ್ಕನೆಯದಾಗಿ, ರೇಬಿಸ್ ಲಸಿಕೆ. ನಾಯಿ ಕಚ್ಚಿದ ನಂತರ ರೇಬಿಸ್ ಸೋಂಕಿನ ಅಪಾಯವನ್ನು ತಪ್ಪಿಸಲು ರೇಬಿಸ್ ಲಸಿಕೆಯನ್ನು ಪಡೆಯುವುದು ಮುಖ್ಯ. ಲಸಿಕೆಯನ್ನು ಎಷ್ಟು ಬೇಗನೆ ಪಡೆಯುತ್ತೇವೆಯೋ ಅಷ್ಟು ಒಳ್ಳೆಯದು. ಐದನೆಯದಾಗಿ, ಗಾಯವನ್ನು ಮುಚ್ಚುವುದು. ಗಾಯವನ್ನು ಮುಚ್ಚುವುದು ಸೂಕ್ತವಲ್ಲ. ಆರನೆಯದಾಗಿ, ನಾಯಿಯನ್ನು ಗಮನಿಸುವುದು ಉತ್ತಮ. ಕಚ್ಚಿದ ನಾಯಿಯನ್ನು ಗಮನಿಸುವುದು ಉತ್ತಮ. ಅದು ರೇಬಿಸ್ ಸೋಂಕಿನ ಲಕ್ಷಣಗಳನ್ನು ತೋರಿಸುತ್ತದೆಯೇ ಎಂದು ನೋಡಲು. ಅದು ಹೇಗೇ ಇದ್ದರೂ ತಕ್ಷಣ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಮುಖ್ಯ. ನಾಯಿ ಕಚ್ಚಿದಾಗ ಮಾತ್ರವಲ್ಲ, ನಾಯಿಯಾಗಲಿ ಇತರ ಯಾವುದೇ ಪ್ರಾಣಿಗಳಾಗಲಿ ಪರಚಿದಾಗ ಅಥವಾ ನೆಕ್ಕಿದಾಗ ಇಂತಹದೇ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಧನ್ಯವಾದಗಳು.